ಇವತ್ತು ಮುಂದೆ ಕೊಡಿ 3 ದಿನ ಒಟ್ಟಿಗೆ ನೋಡಿ ಬೈಲಿ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲೊಂದು 10 ಮರಿಗಳಿದೆ, ಎಲ್ಲ ವೈಟ್ ಇರುವಂಥ ಮರಿಗಳು. ಸೊ ಎಲ್ಲ ಚೆನ್ನಾಗಿರೋ ಮರಿಗಳು, ಒಂದು 4 ತಿಂಗಳ ಹತ್ತತ್ರ ಇರುವಂಥ ಮರಿಗಳು. ಸೊ ಈ ಮರಿಗಳನ್ನ ನಾನು ಅಭಿ ಅಂತ, ಅವ್ರ ಊರು ಬಂದುಬಿಟ್ಟು ಮಂಡ್ಯ ಹತ್ತಿರ ಕೌಡ್ಲೆ ಕೊಪ್ಪ ಅಂತ ಏನು ಕೇಳಿಸ್ಕೊಂಡಿರ್ತೀರಲ್ವ, ಆ ಸೈಡ್ನವರು. ಸುಮಾರು ನನಗೆ ಒಂದು 4-5 ವರ್ಷಗಳಿಂದ ಪರಿಚಯ. ಸೊ ಅಮ್ಮಿನಗಡ ಮರಿಗಳನ್ನ ಸಾಕಬೇಕು ಅನ್ನೋ ತುಂಬ ಹುಚ್ಚಿತ್ತು. ಸೊ ಇತ್ತೀಚೆಗೆ ಅಷ್ಟೇ ಅವರಿಗೆ 10 ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಇನ್ನೂ ಒಂದು 8ರಿಂದ 7 ಮರಿಗಳನ್ನ ಕಳಿಸ್ಕೊಡೋದು ಬಾಕಿ ಉಳ್ಕೊಂಡಿದೆ. ಬಟ್ ಇದನ್ನ ವಿಡಿಯೋನ ನಾನು ಮೊನ್ನೆನೇ ಮಾಡಿ ಹಾಕಬೇಕಿತ್ತು, ಬಟ್ ನಾನು ಕಾರಣಾಂತರಗಳಿಂದ ಬ್ಯುಸಿ ಇರ್ತೀನಿ ಜಾಸ್ತಿ. ಸೊ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಜೊತೆಗೆ ಇವತ್ತು ಬಾಗೇವಾಡಿ ಸಂತೆ, ಬಸವಣ್ಣ ಬಾಗೇವಾಡಿ ಸಂತೆ, ಇವತ್ತು ಕೂಡ ನಾನು ಸುಮಾರು ಮೇಕೆಗಳನ್ನ ಕಳಿಸ್ಕೊಟ್ಟಿದ್ದೀನಿ. ವಿಡಿಯೋದ ಸ್ಟಾರ್ಟಿಂಗಲ್ಲೇ ನೀವು ನೋಡಿದ್ದೀರ ಅನ್ಕೋತೀನಿ. ಒಂದು 6 ಮೇಕೆಗಳನ್ನ, ಅಂದರೆ ತುಂಬಾ ಗಬ್ಬದ ಮೇಕೆಗಳು ಅಂತ ಏನು ಕರಿತೀರಲ್ವ, ಇಲಾದ ಮೇಕೆಗಳು, ಗಬ್ಬದ ಮೇಕೆಗಳು, ತೆನೆ ಹಾಕಿರೋದು, ಪ್ರೆಗ್ನೆಂಟ್ ಆಗಿರೋದು ಏನಂತಾರಲ್ಲ, ಸೊ ಆ ಥರದ ಇವತ್ತು ಬಾಗೇವಾಡಿ ಸಂತೆಯಿಂದ ಸುಮಾರು ಒಂದು 6 ಮೇಕೆಗಳನ್ನ ಕೂಡ ಇವತ್ತು ನಾನು ಕಳಿಸ್ಕೊಟ್ಟಿದ್ದೀನಿ. ಅದರ ಜೊತೆಗೆ ಅಭಿ ಅನ್ನೋರಿಗೆ ಕೂಡ ಮೊನ್ನೆ ಇತ್ತೀಚೆಗೆ ಕಳಿಸ್ಕೊಡ್ತಿರುವಂಥ ಮರಿಗಳ ವಿಡಿಯೋ. ಸೊ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. ಸೊ ದಯವಿಟ್ಟು ಗಮನಿಸಬೇಕು, ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವತ್ತು ಬಸವನ ಬಾಗೇವಾಡಿ ಸಂತೆಯಿಂದ ಕೆಲವೊಂದು ಮೇಕೆಗಳನ್ನ ನಾನು ಕಳಿಸ್ಕೊಡ್ಬೇಕಿತ್ತು. ಆ ಕಾರಣಕ್ಕೆ ಇವತ್ತು ಬಸವನ ಬಾಗೇವಾಡಿ ಸಂತೆಯಲ್ಲಿ ಒಂದು 6 ಗಬ್ಬದ ಮೇಕೆಗಳನ್ನು ನಾನು ಮಂಡ್ಯ ಕಡೆ ಕಳಿಸ್ಕೊಟ್ಟಿದ್ದೀನಿ. ಅವು ಯಾರಿಗಪ್ಪ ಅಂದರೆ ನನ್ನ ಫ್ರೆಂಡ್ ಬಂದುಬಿಟ್ಟು ವಿನಯ್ ಕುಮಾರ್ ಅಂತ. ಸೊ ಅವರು ಈ ಥರ ಗಬ್ಬದ ಮೇಕೆಗಳನ್ನ ಸಾಕಬೇಕು ನಾನು, ಸೊ ಕಳಿಸ್ಕೊಡಿ, ಬಾಗೇವಾಡಿ ಸಂತೆಯಿಂದನೇ ಕಳಿಸ್ಬೇಕು ನನಗೆ ಅಂದಿದ್ದು. ಸೊ ಇವತ್ತು ಸೋಮವಾರ ಅಲ್ವಾ, ಸೊ ಆ ಕಾರಣಕ್ಕೆ ಬಾಗೇವಾಡಿ ಸಂತೆಯಿಂದ ಕೆಲವೊಂದು ಮೇಕೆಗಳನ್ನ ಕೂಡ ನಾನು ಕಳಿಸ್ಕೊಟ್ಟಿದ್ದೀನಿ. ನಾಳೆ ಕೂಡ ಮಂಗಳವಾರ ಇದೆ. ಸೊ ನಾಳೆ ನನ್ನ ಕಡೆಯಿಂದ ಕೆಲವೊಂದು ಮರಿಗಳು ಕೂಡ ಬರೋದಿದೆ. ಸೊ ಇಲ್ಲಿ ನೋಡುವಂಥ 10 ಮರಿಗಳು ಹಣೆ ಮೇಲೆ ಮತ್ತು ಸೊಂಟದ ಮೇಲೆ ಮಾರ್ಕನ್ನು ಮಾಡಿದ್ದೇನೆ ಕೇಸರಿ ಕಲರ್ ಬಣ್ಣದಿಂದ. ಈ ಮರಿಗಳು ಈಗಾಗಲೇ ಅವರ ಫಾರ್ಮನ್ನು ತಲುಪಿ ಸುಮಾರು ಒಂದು 8-10 ದಿನ ಆಗಿರಬೇಕು, ಬಟ್ ವಿಡಿಯೋನ ನಾನು ಹಾಕಿರಲಿಲ್ಲ. ಸೊ ಈಗಾಗಲೇ ಈ ಮರಿಗಳು ಕೌಳೆಕೊಪ್ಪ ಹತ್ರ ನನ್ನ ಫ್ರೆಂಡು ಅಭಿ ಅನ್ನೋರ ಹತ್ರ ಈ ಮರಿಗಳು ಈಗ ಆಲ್ರೆಡಿ ತಲುಪಿದೆ. ಸೊ ಮರಿಗಳು ಕೂಡ ತುಂಬ ಚೆನ್ನಾಗಿದೆ ಅಂತ ಅವರು ನನಗೆ ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಇನ್ನೂ ಒಂದು 7 ಮರಿ ಕೊಡೋದು ಬಾಕಿ ಉಳ್ಕೊಂಡಿದೆ. ಬಟ್ ಅವರು ಮಂಡ್ಯದಿಂದ ಅವತ್ತು ಮಂಗಳವಾರ ಗಾಡಿ ಇರೋದಿಲ್ಲ. ಸೊ ಆ ಕಾರಣಕ್ಕೆ ಅವರು ಕೆಂಗೇರಿ ನೈಸ್ ರೋಡ್ ಹತ್ತಿರ ಅಥವಾ ಬನಶಂಕರಿ ಹತ್ತಿರ ಬಂದು ಮರಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಹೋಗಿದ್ದರು. ಸೊ ಮರಿಗಳು ಕೂಡ ತುಂಬ ಚೆನ್ನಾಗಿರೋ ಮರಿಗಳನ್ನ ಕೊಟ್ಟಿದ್ದೀನಿ, ಎಲ್ಲ ವೈಟ್ ಮರಿಗಳು. ಅವತ್ತು ನನ್ನ ಗಾಡಿ ಬರಬೇಕಿತ್ತು ಬೆಂಗಳೂರು ಕಡೆಯಿಂದ, ಒಂದು ಗಾಡಿ ಬಂದಿರಲಿಲ್ಲ. ಸೊ ಬೇರೆ ಗಾಡಿಯಲ್ಲಿ ಹಾಕಿ ಕಳಿಸ್ಕೊಡ್ತಿರೋದು ನೀವು ಗಮನಿಸ್ಬೋದು. ಕೆಳಗಡೆ ಬಾಕ್ಸಲ್ಲಿ ಮರಿಗಳನ್ನ ಹಾಕ್ತಿದ್ದೆ. ಸೊ ಮೇಲೆ ಜಾಗ ಎಲ್ಲ ಗಾಡಿ ಟೈಟ್ ಆಗಿತ್ತು. 1-2 ಗಾಡಿ ಒಂದು ವಾರದಿಂದ ಬಂದಿರಲಿಲ್ಲ. ಆ ಕಾರಣಕ್ಕೆ ಕೆಳಗಡೆ ಹಾಕಿ ಮರಿಗಳನ್ನ ಕಳಿಸ್ಕೊಟ್ಟಿದ್ದೆ. ನೋಡ್ಬೋದು ಯಾವ ಥರ ಇದೆ ಮೇಕೆಗಳು, ತುಂಬಾ ದೊಡ್ಡ ರಾಸಲ್ಲಿರುವಂಥ ಮೇಕೆಗಳು, ತುಂಬ ಫಲ ಆಗಿರೋದು. ಅಥವಾ ಇನ್ನೂ 8 ದಿನ 10 ದಿನ ಹೀಗೆಲ್ಲ ಮರಿ ಹಾಕುವಂಥ ತುಂಬ ಜೋರಾಗಿರೋ ಮೇಕೆಗಳನ್ನೇ ಕಳಿಸ್ಕೊಟ್ಟಿದ್ದೀನಿ. ಸೊ ಇವು ಬಂದ್ಬಿಟ್ಟು ವಿನಯ್ ಕುಮಾರ್ ಅಂತ ಅವರಿಗೆ ಕಳಿಸ್ಕೊಟ್ಟಂಥ ಮೇಕೆಗಳು. ನನಗೆ ಬಸವನ ಬಾಗೇವಾಡಿ ಸಂತೆಯಿಂದನೇ ಬೇಕು, ತುಂಬ ಜೋರಾಗಿರೋದೇ ಬೇಕು ಅಂತ ಹೇಳಿದರು. ಆ ಕಾರಣಕ್ಕೆ ಕೆಲವೊಂದು ಮೇಕೆಗಳನ್ನು ಕೂಡ ಅವ್ರಿಗೆ ಕಳಿಸ್ಕೊಟ್ಟಿದ್ದೇನೆ. ರೇಟ್ ಕೂಡ ಆ ಮೇಕೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. 12,000 13,000 ಹಿಡ್ಕೊಂಡು 16,000 ಗಂಟೆ ಮೇಕೆಗಳನ್ನು ಕೂಡ ಕಳಿಸ್ಕೊಡ್ತೀನಿ. ಮರಿ ಇರುವಂಥ ಮೇಕೆಗಳು ನಿಮಗೆ ಬೇಕಾದರೆ ನನಗೆ ಕಾಲ್ ಕೂಡ ಮಾಡ್ಬೋದು. ನಾಳೆ ದಿನ ಮಂಗಳವಾರ ಬೆಂಗಳೂರು ಕಡೆ ಗಾಡಿ ಬರುತ್ತೆ ನನ್ನ ಕಡೆಯಿಂದ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಅವಶ್ಯಕತೆ ಇದ್ದರೆ ಸಾಕೋ ಮರಿಗಳು ಅಥವಾ ಈ ಥರ ಮೇಕೆಗಳು, ಈ ಥರ ಹೋತ್ ಮರಿಗಳು ಬೇಕಾದರೆ ಕಾಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.